ಎಲ್ಲರಿಗೂ ನಮಸ್ತೆ ಆ್ಯಂಡ್ ಎಲ್ಲರಿಗೂ ವೆಲ್ಕಮ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ ಆಫ್ ಯು. ಸರ್ ಮೊದಲಿಗೆ ಕಂಗ್ರೆಸ್ ಸರ್. ಸರ್ ಥ್ಯಾಂಕ್ ಯು. 4 ವರ್ಷದ ಸಿನಿಮಾ ಥರನೇ ಕಾಣಿಸ್ತಾ ಇದೆ ಸರ್. ಅಷ್ಟು ಟೈಮ್ ಕೊಟ್ಟು ಮಾಡ್ತಿರೋ ಸಿನಿಮಾ ಥರನೇ ಅನಿಸ್ತಾ ಇದೆ. ಸೊ ಒಂದು ಡೇಟ್ ಹಾಕೊಂಡಿದ್ರಿ ಮೊದಲೇ ಹೇಳಿದಾಗೆ. ಒಂದು ನಿಮಿಷ ಇರಪ್ಪ, ಇರಿ ಒಂದು ನಿಮಿಷ. ನಮ್ಮ ಅಣ್ಣ ತಮ್ಮಂದ್ರು ಇಲ್ಲಿ ಇನ್ನೂ ಸೆಟ್ಲ್ ಆಗ್ತದೆ. ಸರ್ ಇವತ್ತಿನ ದಿನಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಅಂತ ಅನಿಸುತ್ತೆ ಸರ್ ಅಂತ. ಯಾಕಂದರೆ ದೊಡ್ಡ ಸಿನಿಮಾಗಳು ಅಂದರೆ 3 ವರ್ಷ 4 ವರ್ಷ ತಗೊಳ್ಳೇಬೇಕು ಅನ್ನೋ ಥರ ಆಗಿರುವಂಥ ಸಂದರ್ಭದಲ್ಲಿ ಡೇಟನ್ನು ಫಿಕ್ಸ್ ಮಾಡೋದು ಸಿನಿಮಾ ಎಷ್ಟು ಕಷ್ಟ ಇರುತ್ತೆ ಒತ್ತಡ ಅಂತ. ಅರೇ ಸೈಲೆನ್ಸ್ ಯಾರ್. ಸಾರಿ ಸರ್, ಫಸ್ಟಿಂದ ಮಾಡೋಣ. ಎಷ್ಟು ಮಾತಾಡ್ತೀರಲ್ಲ ಸೈಡಲ್ಲಿ ಎಲ್ಲರೂ. ಸರ್ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ. ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ದೊಡ್ಡ ಸಿನಿಮಾ ಅನ್ನಂದರೆ 3 ವರ್ಷ 4 ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ. ಹಾಗೇನಿಲ್ಲ ಸರ್, ಕೋಟಿ ಕೊಡೋ ಕಾರ್ ಕೂಡ 5 ಅಡಿ ಇರುತ್ತೆ, ಅದರೇನು ದೊಡ್ಡದಲ್ಲ. ಬಟ್ ಒತ್ತಡ ಅಂತ ಬರಲ್ಲ ಸರ್. ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕ್ಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅಂದಾಗ ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್ಡ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರೂ ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು. ಮೇಯ್ನ್ಲಿ ಎಲ್ಲರೂ ಇದ್ದಾರೆ, ಅದರಲ್ಲಿ ಮೇಯ್ನ್ಲಿ ಇಬ್ಬರು, ವಿಜಯ್ ಆ್ಯಂಡ್ ಚಂದ್ರು. ಇವ್ರು ಮಲ್ಗೆ ಇಲ್ಲ ಇವರು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ, ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಗೊಳ್ಳಿ ಅನ್ನೋಕ್ಕಾಗಲ್ಲ, ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತಿನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರಿಗೆ ಕೇಳಿಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದು ಅಂದರೆ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್. ಯಾರೂ ಒಂದು ಚೂರು ಮನಸ್ಸೊಳಗಡೆನೇ ಇಟ್ಕೊಂಡು ಹೊರಗಡೆನೇ ಇಟ್ಕೊಂಡು ಆಡಿದವರಲ್ಲ. ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ಹೇಳ್ತಾ ಇದ್ರು. ದಟ್ ಈಸ್ ದ ರಿಸಲ್ಟ್ ಸರ್. ನಾನು ಬರೀ ವಾಟ್ ಯು ಸೇ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ. ಬಟ್ ಸಪೋರ್ಟ್ ಮಾಡಿದ್ದು ಅಲ್ಲ ಇವ್ರುಗಳೇ. ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್, ಇಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರೋದು. ಸರ್ ನಮಸ್ತೆ, ಮಾಲ್ತೇಶ್ ಜಗ್ಗಿನ್ ಅಂತ TV 9 ಸರ್. ಈಗ ಸಾರಿ ಬಟ್ ಹಾಗೆ ಒಂಚೂರು ಕೈ ಎತ್ತಿಬಿಡಿ ನಿಮ್ಮ ಕಡೆ. ಹಂಗ ಸರ್. ಸರ್ ಓ ನೀವು ಸರ್. ಸರ್ ಸರ್ ಈಗ ಡಿಸೆಂಬರು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ, ಖಂಡಿತ ಅದನ್ನ ಎಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್ ಅವರು, ಡೆವಿಲ್ಲು, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂಥದ್ದು. ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ. ಸರ್ ಅಂದರೆ ನಾನು ಡಿಸೆಂಬರ್ ತಿಂಗಳು ಒಂದು ನಿಮಿಷ, ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾ ಇರೋದು. ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ, ಆದರೆ ಅದಾದ್ಮೇಲೆ 3 ವಾರ ಆದ್ಮೇಲೆ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25th ಹೋಗೋಣ ಟಾಪಿಕ್. ಸರ್ ಅಂದರೆ ನನ್ನ ಉದ್ದೇಶ ಇಷ್ಟೇ ಸರ್. ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನು ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದರೆ ತಿಂಗಳಗಂಟ್ಲಿ ಮತ್ತು 25 ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲ್ಯಾನ್ಗಳಿತ್ತು, ಆ ಕ್ಯಾಲ್ಕುಲೇಷನ್ಗಳಿತ್ತು. ಈಗ ಅದು ಹೆಂಗೆ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತು ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್. ಸಾರಿ, ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಅಂದರೆ ಒಂದೇ ತಿಂಗಳಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದ್ರಿಂದ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಸರ್. ಇದೆ ಇವಾಗ ದೀಪಾವಳಿ ಬಂದರೆ ಕರ್ನಾಟಕದಲ್ಲಿ ಎಲ್ಲರ ಮನೇಲೂ ಹಬ್ಬ ನಡೆಯುತ್ತೆ. ಎಲ್ಲರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ, ಹಬ್ಬ ನಡೆಯುತ್ತೆ. ಎಲ್ಲರ ಮನೇಲೂ ಒಬ್ಬಟ್ಟು ಊಟ. ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನೂ ಕಮ್ಮಿ ಆಗಿಲ್ಲ. ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳ ಟಿಕೆಟಿಗೆ ಏನಕ್ಕೆ ಸರ್ ಕಮ್ಮಿ ಆಗುತ್ತೆ? ಜನ ಬರ್ತಾರೆ. ಅಂದರೆ ಥಿಯೇಟ್ರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್, ಹೇಗೆ ಅನ್ನೋದು? ಆಗೋಗಿದ್ರೆ ಬರ್ತಾ ಇದ್ವಾ ಬ್ರದರ್ ಸರ್? ಆಗೋಗಿದ್ರೆ ಬರ್ತಾ ಇದ್ವೇನ್ರಿ? ಬರ್ತಾ ಇರಲಿಲ್ಲ. ಥಿಯೇಟ್ರ್ಗಳಿದೆ. ಇನ್ಫ್ಯಾಕ್ಟ್ ಎಲ್ಲ ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರಂತ. ನಾವು ನೀವು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ. ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ಸ್ಟಾರೆಲ್ಲ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು. ಐ ಥಿಂಕ್ ದಟ್ ಈಸ್ ದ ಹ್ಯಾಬಿಟ್. ಸರ್ ಇನ್ನೊಂದು 148 ದಿನಗಳ ಜರ್ನಿ, 110 ಲೊಕೇಶನ್ನು, ಇದು ತುಂಬ ದೊಡ್ಡ ಚಾಲೆಂಜು. ಮತ್ತು ಇಷ್ಟೊಂದು ಸ್ಪೀಡಲ್ಲಿ ಸಿನಿಮಾ ಮುಗಿಸಿ ನಿಮಗೆ ಹಿಂದಿನ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟೆ, ಅದಕ್ಕೆ ಒಂಚೂರು ಸ್ಮೈಲ್ ಬೇಡವಾ ಸರ್? ಖಂಡಿತ ಸರ್. ಮತ್ತೆ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್, ಅದ್ರ ಬಗ್ಗೆ ನಾವು ಡೌಟೇ ಇಲ್ಲ ಸರ್. ಹಾಗಾಗಿ ನಿಮಗೆ ಜಾಸ್ತಿ ಕ್ವಶನ್ ಕೇಳ್ತೀವಿ.
ಸರ್ ಅದೇ 148 ದಿನ 110 ಲೊಕೇಶನ್, ಈ ದೊಡ್ಡ ಒಂದು ರಿಸ್ಕು ಮತ್ತು ಚಾಲೆಂಜು ನಿಮಗೆ ಹಿಂದಿನ ಎಲ್ಲ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು? ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅನ್ನುವಂಥದ್ದು ಸರ್? ಇಲ್ಲ ಸರ್, ಹಿಂದಿನ ಜರ್ನಿಯಿಂದನೇ ಇದು ಈಸಿ ಆಗಿದ್ದು. ಹಿಂದಿ ನಾನು ಮಾಡ್ಕೊಂಬಂದಿರೋ ಜರ್ನಿಯಿಂದನೇ ಇವಾಗ ಈಸಿ ಆಗಿದ್ದು. ಅಷ್ಟು ಜರ್ನಿ ಇರಲಿಲ್ಲ ಅಂದರೆ ಇದು ಈಸಿ ಆಗ್ತಾ ಇರಲಿಲ್ಲ. ಇಮ್ಮೆಚ್ಯೂರ್ ಒಂದು ಡಿಸಿಷನ್ ಆಗಿರೋದು. ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳಿದ್ನಲ್ಲ, ಈಗ ಫಸ್ಟ್ ಆಫ್ ಆಲ್ ನಾವೇನಾರ ಮಾಡ್ತೀವಿ ಅಂದ್ರೆ ದೈಹಿಕವಾಗಿ ಫಸ್ಟ್ ನನ್ನ 2 ಕೈ ನನ್ನ 2 ಕಾಲ ಮೇಲೆ ನನಗೆ ನಂಬಿಕೆ ಇರಬೇಕು. ಅದಿಲ್ಲ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕೈ, ನನ್ನ ಕಾಲುಗಳು, ನನ್ನ ಮೆದುಳು, ನನ್ನ ದೇಹ ಎಲ್ಲ ಸಖತ್ತಾಗಿದ್ದಾರೆ. ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ 1, ಇವರು ಮೊದಲನೇ ಸಿನಿಮಾ ಆದರೂ ಕೂಡ ಈಗ 2ನೇ ಸಿನಿಮಾ ಮಾಡೋಷ್ಟ್ರೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ, ಅನುಭವಿಸಿದಂಥ ಕೆಲವು ದಿನಗಳು, ಐ ಥಿಂಕ್ ದಟ್ ಮೇಡ್ ಹಿಮ್ ವಿತ್ ಇನ್ ದ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು 10 ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಚಂದ್ರು ಈಸ್ ಅ ಫ್ಯಾಬ್ಯುಲಸ್ DOP. ಸ್ಪೀಡಲ್ಲೂ ಮಾಡ್ತಾರೆ, ಸ್ಲೋ ಆಗಿ ಮಾಡಬೇಕು ಅಂದ್ರೂ ಇದೆ ಅವ್ರ ಹತ್ರ. ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್. ಶಿವು ಅನ್ಬಿಲೀವಬಲ್. ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಸಿನಿಮಾದಲ್ಲಿ. ಐ ಕಾಂಟ್ ಬಿಲೀವ್ ದಟ್ 4 ಡೇಸಲ್ಲಿ ಹಾಕಿದ್ರು ಅವರಂಥದ್ದು. ಅಷ್ಟು ದೊಡ್ಡ ಶಿಪ್ಪಿನ ಸೆಟ್ಟು. ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕ್ಕೆ ಯಾಕಾಯಿತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸಸ್. ಈಗ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ಡ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಬಲ್. ಮಾಡೋಣ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡಬೇಕಾದ್ರೆ ಐ ಥಿಂಕ್ ವಿ ಡಿಡ್ ಇಟ್. ಇನ್ನೊಂದು 4 months 5 days ಸರ್. ನಾವು July 7th ಮಾಡಿದ್ದೀವಿ ಅಂದರೆ November 13th ಪ್ಯಾಕಪ್ ಮಾಡಿದ್ವಿ ಅಂದರೆ ಇಟ್ ಇಸ್ ನಾಟ್ 5 months. 4 months 5 days ಒಳಗಡೆ 107 ದಿನ ಕೆಲಸ ಮಾಡಿದ್ದೀವಿ. 166 ಕಾಲ್ ಶೀಟ್ ಮಾಡಿದ್ದೀವಿ. 80-90 ಚಿಲ್ಡ್ರೆ ಸೆಟ್ ಲೊಕೇಶನ್ಸ್ಗೆ ಹೋಗಿದ್ದೀವಿ. ಆಲ್ಮೋಸ್ಟ್ 18ರಿಂದ 20 ಸೆಟ್ ಹಾಕಿದ್ದೀವಿ. ಇನ್ಫ್ಯಾಕ್ಟ್ ಈ ಫಿಗರ್ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಇದ್ರೆ ಒಂದು ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್, ನಂಬರ್ ಆಫ್ ದಿಸ್, ಆ್ಯಂಡ್ 1 ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ. ಎಲ್ಲ ದೊಡ್ಡದು ಹೋಗ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ವಿ ಅಂದರೆ ಹಾಗೆ ಬಂದ್ಬಿಡುತ್ತೆ ಚಿಕ್ಕದು. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಹ್ಯಾಪನ್ಡ್ ಓವರ್ ಹಿಯರ್. ಈ ಸ್ಕೂಲಲ್ಲಿ ಹೋದಾಗೆ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್, ಬೆಳಗ್ಗೆ ನಾನು 3:30-4 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಬ್ಯಾಚಿಗೆ ಶೂಟಿಂಗ್ ಹೋಗ್ತಾ ಇದೆ. ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವತ್ತು. ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್. ನಾವು ಬಂದರೆ ಅವ್ರು ಹೋಗೋದು. ಬಟ್ ಅಲ್ಲೇ ಹೇಳ್ತಾ ಇರೋದು ನಾನು, ಅಟ್ಲೀಸ್ಟ್ ಫ್ಯೂ ಅವರ್ಸ್ ನಮಗೆ ಮಲಗೋದಕ್ಕೆ ಸಿಕ್ತು. ಬಟ್ ದಿಸ್ ಮ್ಯಾನ್ ಆ್ಯಂಡ್ ಹಿಮ್ ಸರ್, ಚಿತ್ರದ 2 ನಾಯಕ ನಟರು ಇವರಿಬ್ರು ಸರ್. ಆ್ಯಕ್ಚುಲಿ ಸುದೀಪ್ ಸರ್, ದಾದಾ ಲಕ್ಷ್ಮೀನಾರಾಯಣ ಸಿನಿಮಾದಲ್ಲಿ ಇಲ್ಲ, ಇವ್ರಿಗೆ ಕೇಳಕ್ಕೆ ಹೋದ್ರಿ ರೀ ಸರ್? ಆ್ಯಕ್ಚುಲಿ ಕೇಳ್ತಾ ಇದ್ದೆ, ಮೇಡಮ್ ಕೇಳಲೇಬೇಕು. ಮೇಡಮ್, ಅದೇ ಸುದೀಪ್ ಸರ್ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂಥ ಸ್ಟೆಪ್ಪು ನಿಮಗೆ ಹೇಗೆ ಡಿಸೈಡ್ ಮಾಡಿದ್ದು, ಮತ್ತು ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲ್ಯಾನ್ ಆಯಿತು ಅನ್ನುವಂಥದ್ದು ಸರ್ ಸಜೆಷನ್ನು, ಮತ್ತು ಅವರ ಸಿನಿಮಾ ಜರ್ನಿನ ನೀವಿಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್. ಯಾಕೆ ಸರ್ ಸರ್ ಏನಾದ್ರು ಬೇಜಾರು? ಅದು ನನಗೊಂದು ಪ್ಲ್ಯಾಟ್ರಲ್ಲಿ ಬಂದಿದೆ. ಆ್ಯಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಪಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ಡ್ ವೆಲ್ ಆಸ್ ಅ ಟೀಮ್. ಸೊ ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯೋಕ್ಕೊಂದು ಅವಕಾಶ ಆಗುತ್ತೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯಿತು ಅಷ್ಟೆ. ಸುದೀಪ್ ಸರ್, ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು, ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರಾ, ವರ್ಕ್ ಮಾಡ್ತಾನೆ ಇರ್ತೀರಾ. ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ಹೇಳಿದ್ರೆ ಏನು ಮಾಡ್ತೀರಿ? ನಾವು ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ. ಅಲ್ಲಿಂದಲೇ ಸ್ಟಾರ್ಟ್ ಆಗೋದು JP ನಗರದಲ್ಲಿ ಎನರ್ಜಿ. ಆ್ಯಂಡ್ ಸೆಕೆಂಡ್ಲಿ ಏನೇನೋ ಕೇಳಿದ್ರಿ, ಮರ್ತೋಯ್ತು. ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಅಂತ, ಎಲ್ಲಾ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ತಾನೆ ಅಂತ. ಒಂದು ಸಿನಿಮಾನ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು, ಹೇಳ್ದಿಲ್ದಿರೋ ಒಂದು ಕತೆ ಹೇಳಬೇಕು, ಯಾರು ನೋಡ್ದಿಲ್ದಿರೋಂಥ ಒಂದು ಪ್ರಪಂಚ ನೋಡಬೇಕು ಅಂದರೆ ಯಾರೂ ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್.
ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿಬೇಕಾದ್ರೆ ಹೇಳಿಬಲ್ಲೆ. ಮಾರ್ಕ್ ಹೇಗೆ ಹುಟ್ಕೋತು ಅಂದರೆ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನಮಗೆ ಇನ್ಸ್ಪೈರ್ ಮಾಡ್ತು ವಾಪಸ್ಸು. ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕೂತ್ಕೊಂಡಾಗ ಅವ್ರು ಒಂದು ಕತೆ ಹೇಳ್ತಾರೆ ನನಗೆ. ಆ್ಯಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸಲ್ಲಿ ಹೇಳಿದ್ರು ಅಂದರೆ ಇವರು, ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆ್ಯಂಬಿಷಿಯಸ್ ಆಗಿ ಅವಾಗ ಮಾತಾಡ್ಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಾ ಅಂತ. ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್. ತುಂಬ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು. ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳಬಲ್ಲೆ. ನೀವು ಮ್ಯಾಕ್ಸಿಗೆ ಅಂತಲೇ ಕಂಪೇರ್ ಮಾಡೋಕ್ಕೆ ಹೋದರೆ ಬಿಕಾಸ್ ಇಟ್ಸ್ ದ ಸೇಮ್ ಟೀಮ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ. ಆ್ಯಂಡ್ ಲೇಯರ್ಸ್ ತುಂಬ ಇದೆ. ಹಿಂದಿನ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನಿಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ. ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸಲ್ಲಿ ನಿಮ್ಗೆ ಏನು ಸಿಕ್ತು ಅಂತ ಕೇಳೋಕ್ಕೆ ಹೋದರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್, ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ಒಂದು ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದೆ ಆ ಸಿನಿಮಾ. ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ಥರ ಇರಬೇಕು ಪಾತ್ರ ನೋಡೋದಕ್ಕೆ, ಒಂದು ಮ್ಯಾಡ್ನೆಸ್ ಬೇಕು ಅಂತ. ಹೋಗ್ತಾ ಹೋಯಿತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನಾನು ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ, ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವಾಗ ಅವರೊಂದು ಸೈಕೋ ಸೈತಾನ ಮೆಂಟಲ್ ಅಂತೆಲ್ಲ ಬರೆದಾಕು ನನಗೆ ತುಂಬ ಕುತ್ಕೊಂಡ್ಬಿಡ್ತು ಕ್ಯಾರೆಕ್ಟರ್ ಒಳಗಡೆ. ಆಹಾ, ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಇವರು ಅಂತ. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನಿಗೆ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆ್ಯಡೆಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನೂ ಮ್ಯಾಕ್ಸ್ಗಿನ್ನ 10 ಪಟ್ಟು ಜಾಸ್ತಿ ನೋಡ್ತೀರಾ ಅಂದರೆ ತಪ್ಪಾಗಲ್ಲ. ಮೇಡಮ್, ನಿಮಗೆ ಎಲ್ಲ ಹೆಂಡತಿಯರ ಒಂದು ಇರುತ್ತೆ, ಏನಪ್ಪ ಅಂದರೆ ಗಂಡ ಕರೆಕ್ಟಾಗಿ ಟೈಮ್ ಕೊಡಲಿಲ್ಲ ಮನೇಲಿ ಅಂತಂದಾಗ ಒಂದು ಇರುತ್ತೆ, ಯಾಕೆ ಕೊಡ್ತಿಲ್ಲ ನೀನು ಇರಬೇಕು ಅಂತೇಳಿ. ನಿಮಗೆ 100% ಆ ಒಂದು ಬೇಸರ ಇದ್ದಿರಬಹುದು ನನಗೆ ಅನಿಸುತ್ತೆ ಸರ್, ಇಷ್ಟು ಬ್ಯುಸಿ ಇರೋದ್ರಿಂದ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ, ಟೈಮ್ಗೋಸ್ಕರ ಅವ್ರನ್ನ ಹೇಗೆ ಕೇಳ್ತೀರಾ ಟೈಮ್ ಕೊಡಿ ಅಂತ? ಸಿನಿಮಾ ಮಾಡಿದ್ರೆ ಹಿಂಗಿಡ್ತೀರಾ, ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಇಡ್ತೀರಾ, ಏನಾರು ಒಂದು ಸರ್ ಹೆಂಡತಿಗೆ ಕೊರಗಿದ್ದೇ ಇರುತ್ತಲ್ಲ ಸರ್. ಅದು ರೂಢಿಯಾಗಿಬಿಟ್ಟಿದೆ. ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅವರೊಟ್ಟಿಗೆ, ಅದೇ ಬೆಸ್ಟ್. ಸುದೀಪ್ ಸರ್, ಒಂದು ಕನ್ಸರ್ನಿಂದ ಕೇಳ್ತಿರೋದು, ಕಾಲಿಗೆ ಏನಾಗಿದೆ ಅಂತ. ಅಲ್ಲಲ್ಲೇ ಬ್ಯಾಡದಿ ಜಾಗದಲ್ಲೆಲ್ಲ ತೊಗೊಂಡೋಗಿ ಇಡ್ತಾ ಇರ್ತೀವಲ್ಲ ಅಮ್ಮ, ಯಾವುದೊಂದು ಏಟಾಗಿದೆ. ಇನ್ನು ಸರ್, ನಿಮ್ಮ ಈ ಸಿನಿಮಾದಲ್ಲಿ ಇರಬಹುದು, ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಮ್ಯಾಕ್ಸ್ ಅಲ್ಲೂ ಹೀರೋಯಿನ್ ಅನ್ನೋಂಥದ್ದು ಇರಲಿಲ್ಲ, ಈ ಸಿನಿಮಾದಲ್ಲೂ ಇಲ್ಲ, ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋಂಥದ್ದು ಏನಾದ್ರು ಕೊಡ್ತೀರಾ? ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಪ್ರಿಯಾ ಮೇಡಮ್ ಏನಾದ್ರು ಕಂಡೀಷನ್ ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀವಿ. ಇನ್ನೊಂದು ನನಗೆ ಭಾಳ ಖುಷಿಯಾಗಿದೆ ಏನಂದರೆ, ಇವತ್ತಿನ ಸ್ಪೀಚಲ್ಲಿ ಅದ್ಭುತವಾದಂಥ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ಮ ಸಿಂಪಲ್ಲು. ಎಲ್ಲಪ್ಪ ಇದೆಯಾ ಹೊರಗಡೆ ಹೋಗ್ಯಾರು. ನಾನು ಅವ್ರದ್ದು ಪರ್ಸ್ಪೆಕ್ಟಿವೇ ಅರ್ಥನೇ ಮಾಡ್ಕೊಂಡಿರಲ್ಲ. ನನಗೆ ಎಲ್ಲರೂ ಮೇಕಪ್ ಹಾಕಿ ಚೆನ್ನಾಗಿ ಕಾಣ್ತಾರೆ, ಅದರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಮಸಿ ಬಳ್ಕೊಂಡಾಗ್ಲೂ ಚೆನ್ನಾಗಿ ಕಾಣೋದು ನೀವೇ ಅಂತ. ಇವಾಗ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆ ಥರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನು ಬರಲ್ಲಮ್ಮ. ಅವರಿಗೂ ಒಂದು ಆಸೆ ಇರುತ್ತೆ, ಹೀರೋ ಚೆನ್ನಾಗಿರಬೇಕು, ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರಬೇಕು ಅಂತ. ಇಲ್ಲಿ ನಮ್ಗೆ ಈ ಪತ್ರಿಕೆಲ್ಲ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕತೆಗಳಂಗಿದೆ. ಸ್ತ್ರೀ ದೋಷ ಏನಾದ್ರು ಇದೆಯಾ ಸರ್? ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲಮ್ಮ. ನೋಡಿ, ನೀವೇ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಅಂದ್ಮೇಲೆ ನನಗೆ ಆ ದೋಷ ಇವತ್ತವರೆಗೆ ತಟ್ಟಿಲ್ಲ. ಏನಮ್ಮ? ನಿಮ್ಮ ಪಕ್ಕ ಅದು ನಿಮ್ಮ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ಮೇಲೆ ಉತ್ತರ ಕೊಡ್ಲೇಬೇಕೆ ನಾನು? ಕರೆಕ್ಟೇ. ಇನ್ನು ಸರ್, ಯಾವುದೇ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋಂಥದ್ದು ಒಂದು ಕಾಷನ್ ಇರುತ್ತೆ. ನೀವು ಟ್ರೈಲರ್ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ, ದಮ್ ಹೊಡೆಯೋದು ಕಡಿಮೆ ಮಾಡಬೇಕು ಅನ್ನೋಂಥದ್ದು. ಫ್ಯಾನ್ಸ್ಗೆ ಸಂದೇಶ ಕೊಟ್ಟಿರೋದು, ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದ್ದೀನಿ, ಬಿಡಿ ಅಂತ ಹೇಳಿಲ್ಲ. ಸಿನಿಮಾದಲ್ಲಿ ಏನಾದರೂ ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದ್ದೀರಾ ಸರ್? ಏನು ಸಿನಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ? ಅವಶ್ಯಕತೆ ಬಂದಾಗ ಮಾಡಿದ್ದೀವಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಯ್ತು ಬಿಟ್ಟು. ದಾದಾ ಲಕ್ಷ್ಮೀನಾರಾಯಣ್ ಇಲ್ಲಿ ಈ ಕಡೆ. ದಾದಾ,
ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ಗಳು ವರ್ಷ 2 ವರ್ಷ ತೊಗೊಂಡ್ಬಿಡ್ತಾರೆ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಆದರೂ ಮಾಡಬೇಕು ಅಂತ ಜನ ಯೂಶಲಿ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಈಗ ತುಂಬ ಶಾರ್ಟ್ ಟೈಮ್ಲೈನಲ್ಲಿ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ರ, ಅದು ಬಿಗ್ ಸ್ಕೇಲ್ ಸಿನಿಮಾನ, 105 ಡೇಸು, 166 ಕಾಲ್ ಶೀಟ್ಸು. ಸೊ ಇವಾಗ ನಿಮಗೆ ಈ ಥರದೊಂದು ಶಾರ್ಟ್ ಪೀರಿಯಡಲ್ಲಿ ಈ ಥರದೊಂದು ಬಿಗ್ ಸ್ಕೇಲ್ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಏನು ಟ್ರಿಗರ್ ಆದಂಥ ಪಾಯಿಂಟ್ ಸರ್? ನಥಿಂಗ್. ಸ್ಟೋರಿ, ಟೈಮ್. ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಇತ್ತು ನನಗೆ. ಆ್ಯಕ್ಚುಲಿ ಭಾಳ ಆಸೆ ಇದ್ದಿದ್ದು ಬಿಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗಬೇಕು ಅಂತ. ಬಟ್ ಅವರು ಹಾಕ್ಕೊಂಡಿರೋ ಯೋಜನೆಗಳು, ಸೆಟ್ಗಳು, ವರ್ಕ್ ನೋಡೋಕೆ ಹೋದಾಗ ಅನುಪು ನಾವು ಕೂತ್ಕೊಂಡು ಮಾತಾಡಿದ್ದು ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು, ಬಿಕಾಸ್ ಆಫ್ ದ CG ವರ್ಕ್. ಆ್ಯಂಡ್ ಅವ್ರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಬಿಲಾರಂಗ ಭಾಷಾ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಆ್ಯಂಡ್ ಮೈ ಬಿಲಾರಂಗ ಭಾಷಾ ಟೀಮ್ ಆಲ್ಸೋ ದಟ್ ಅದನ್ನು ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟಾಗಿ ನಾನು ನನ್ನ ತಲೆಗೆ ಆ ಮೂಮೆಂಟಲ್ಲೂ ಡಿಸ್ಕಷನ್ ಇದ್ದಿದ್ದು ವಿಜಯ್ ಒಟ್ಟಿಗೆ. ಹಿ ಕೇಮ್ ಔಟ್ ಆಫ್ ದ ವೆರಿ ಬ್ಯೂಟಿಫುಲ್ ಪ್ಲಾಟ್ ಆ್ಯಂಡ್ ಐ ಥಿಂಕ್ ದಟ್ ಇಮಿಡಿಯೇಟ್ಲಿ ಐ ಸ್ಪೋಕ್ ಟು ಅನೂಪ್. ಆ್ಯಂಡ್ ನನಗೆ ಈ ವಿಜಯ್ಗೆ ನಾನೇನು ಹೇಳಿದ್ದು ಸರ್, ಮಾಡಿದ್ರೆ ಡಿಸೆಂಬರಲ್ಲಿ ಬರೋಣ, ಇಲ್ಲ ಕೈ ಹಾಕೋದು ಬೇಡ. ಯಾಕಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರು ಜನವರಿ ಬರೋಕ್ಕಾಗದೆ ಮತ್ತೆ IPL ಎಕ್ಸಾಮ್ಸ್ ಅಂದ್ಕೊಂಡು ಜೂನ್ ಜುಲೈ ಬರೋ ಹಾಗಿದ್ರೆ ಐ ಮೈಟ್ ಆಸ್ ಆಲ್ ಕಂಟಿನ್ಯೂ ವಿತ್ ದ್ಯಾಟ್ ಫಿಲ್ಮ್. ದೆನ್ ಈ ಸೆಡ್ ನೋ ಸರ್, ವಿ ಕ್ಯಾನ್. ಸೊ ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಯಿತು. ಆ್ಯಂಡ್ ದೆನ್ ಸತ್ಯಜ್ಯೋತಿ ಅವರಿಗೂ ಕೂರಿಸ್ಕೊಂಡು ಮಾತಾಡಿದಾಗ ತುಂಬ ಸ್ಪೀಡಾಗಿರ್ಬೇಕಾಗುತ್ತೆ, ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳಬೇಕು, ಈ ಸೆಟ್ಟಲ್ಲಿ ನಿಮಗೆ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ, ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಎಲ್ಲಿದ್ದಾರೆ ಪ್ರೊಡಕ್ಷನ್ ಹೌಸಿಗೆ ಸತ್ಯಜ್ಯೋತಿ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು. ಎಲ್ಲೂ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು 500 ಜನ ಬೇಕು ಸರ್ ಫೈಟರ್ಸು ಜೂನಿಯರ್ಸ್ ಎಲ್ಲ ಸೇರಿ ಅಂದರೆ ಅವರೊಂದು 800 ಜನ ತಂದು ನಿಲ್ಲಿಸೋರು. ಒಂದು 20 ಕಾರ್ ಬೇಕು ಅಂದರೆ 40 ಕಾರ್ ಬರೋದು. ಇಟ್ಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸಸ್ಗೆ, ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ದೇ ಡನ್ ಅನ್ ಎಕ್ಸಲೆಂಟ್ ಜಾಬ್. ಈಗ ನೀವು ಟ್ರಿಗರ್ ಅಂತ ಬರಲ್ಲ ಸರ್, ಇಟ್ ಇಸ್ ಅ ಇನ್ಸ್ಪಿರೇಷನ್, ಇಟ್ ಇಸ್ ಅನ್ ಆಸ್ಪಿರೇಷನ್, ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ಲೈನ್. ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ವರ್ಕ್ ಇನ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸರ್ವೈವ್. ದಟ್ಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ದಟ್ಸ್ ವಾಟ್ ವಿ ಶುಡ್ ಡು. ಸುದೀಪ್ ಸರ್ ಅಲ್ಲ, ಫಿಸಿಕಲಿ ಮೆಂಟಲಿ ಅಟ್ ಎ ಟೈಮು ಸ್ಟ್ರೈನ್ ಆಗ್ತಿದ್ದಾರೆ ಸುದೀಪ್ ಸರ್ ಅಂತ ನಮ್ಗೆ ಅನಿಸುತ್ತೆ. ಯಾಕಂತಂದ್ರೆ ಲಾಸ್ಟ್ ಇಯರ್ ಕೂಡ ನೀವು ಮ್ಯಾಕ್ಸ್ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ರಿ. ಈ ಸರಿ ಕೂಡ ಅದು ಇದು ಎರಡು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೀರಾ. ಸೊ ನಿಮಗೆ ಪರ್ಸ್ನಲಿ ಯಾವತ್ತೂ ಅನಿಸಿಲ್ವಾ ಸರ್ ಫಿಸಿಕಲಿ ಮೆಂಟಲಿ ಸ್ಟ್ರೈನ್? ಸರ್, ಐ ಲವ್ ಇಟ್ ಸರ್. ಐ ಲವ್ ಟು ಬಿ ಟಯರ್ಡ್. ಅದಾಗಿಲ್ಲ ಅಂದಾಗ ಏನು ಮಾಡ್ತಾ ಇಲ್ಲ ಅಂತ ಸರ್. ಐ ಲವ್ ಟು ಬಿ ಟಯರ್ಡ್. ಸುದೀಪ್ ಸರ್ ಇಲ್ಲಿ ಸರ್ ಆಗಲೇ ರಾಕ್ಲೈನ್ ಸರ್ ಹೇಳಿದರು, ಅಂದರೆ ಈಗ OTT ಅವರು ಸಿನಿಮಾಗಳನ್ನು ಡೈರೆಕ್ಟಾಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಸೊ ಒಂದು ಸಿನಿಮಾ ಮಾಡಿದ ಮೇಲೆ ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ನಾಯಕ ನಟನಾಗಿ ಸಿನಿಮಾದ ಬಿಸ್ನೆಸ್ ಆ್ಯಂಗಲನ್ನು ಯಾವ ಥರ ಥಿಂಕ್ ಮಾಡಿದ್ದೀರಾ, ಜೊತೆಗೆ ಇವತ್ತಿನ OTT ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಅವ್ರು ಹೇಳಿದ್ದು ಸತ್ಯ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಜೀವನದ ಒಂದು ಸತ್ಯ ಇದೆಯಲ್ಲ, ಅದೇನಂತಂದರೆ ಇವಾಗ ಒಂದು ಮಾರ್ಕೆಟಲ್ಲಿ ಇರಬೇಕು ಅಂದಾಗ ನಾವು ಯಾವ ಥರ ಸಿನಿಮಾ ಮಾಡಬೇಕು, ಹೇಗೆ ಮಾಡ್ಕೊಂಬರ್ಬೇಕು, ಮಾರ್ಕೆಟಲ್ಲಿ ಚಾನಲಲ್ಲಿ ಇರಬೇಕು ಅಂದರೆ ನಾವು ಎಷ್ಟು ಒಂದು ಯಾವ ಮೊತ್ತದಲ್ಲಿ, ಇವಾಗ ನಾವು ಸುಮ್ಮನೆ ಒಂದು ಹೀರೋ ಇದ್ದೀವಿ, ಮಾರ್ಕೆಟ್ ಇದೆ, ನಮ್ಮ ಪ್ರೊಡ್ಯೂಸರ್ ಹತ್ರ ದುಡ್ಡಿದೆ ಅಂದ್ಕೊಂಡು ಉಚ್ಚಾಪಟ್ಟಿ ಖರ್ಚು ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಒಂದು ಬೆಲೆ ಅಂತ ಇದೆ, ಆ ಬೆಲೆ ಮೇಲೆ ಹೋಗಿ ಕೊಡ್ದು ನಾವು ಪ್ರತಿಯೊಂದನ್ನು ಮಾಡಿದಾಗ ಈಗ ನಮ್ಮದು ಅಂತ ಒಂದು ಮಾರ್ಕೆಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸಿನಿಮಾ ವಿ ಹ್ಯಾವ್ ಬೀನ್ ನಮ್ಮ ವಿತ್ ದ ಬ್ಲೆಸ್ಸಿಂಗ್ ಆಫ್ ಎವ್ರಿ ಒನ್, ಐ ಥಿಂಕ್ ಒಳ್ಳೆ ಫಿಗರ್ಸ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಟಚ್ ಮಾಡಿದ್ದೀವಿ ಎಲ್ಲ ಕಡೆ. ಸಿ ದಟ್ ಇಸ್ ವಾಟ್ ಐ ಸೇಯಿಂಗ್. ಅವ್ರು ಹೇಳಿದ್ದು ತಪ್ಪಲ್ಲಮ್ಮ, ಬಿಕಾಸ್ ದೇರ್ ಇಂಡಸ್ಟ್ರಿ ಈಸ್ ಡೆಫಿನೆಟ್ಲಿ ಸಫರಿಂಗ್. ಆ್ಯಂಡ್ ಅದು ಸರಿ ಹೋಗಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಕಮ್. ಇವತ್ತಿಗೂ ಚಿಕ್ಕ ಚಿಕ್ಕ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಓಡಿದ್ದಾವೆ. ಅ ಡೇ ವಿಲ್ ಕಮ್. ಇವಾಗ ಒಂದು ಸ್ಮಾಲ್ ಫೇಸ್ ನಡೀತಾ ಇದೆ, ವಿಲ್ ಬಿ ಬ್ಯಾಕ್. ಸುದೀಪ್ ಸರ್ ಇಲ್ಲಿ Yes, I was waiting. Where are you? Come on. ಶಾರದಾ ಅಂತ. ಸುದೀಪ್ ಸರ್, ಮೈಕ್ ಪಾಸ್ ಆಗೋ ಅಷ್ಟಲ್ಲಿ ಅಲ್ಲ ಮೈಕ್ ಪಾಸ್ ಆಗೋ ಅಷ್ಟಲ್ಲಿ ಮೈಕ್ ಪಾಸ್ ಮಾಡಿ ಶಾರದಾ ಅವ್ರಿಗೆ. ಹಾಯ್ ಶಾರದಾ. Hello sir. How are you doing? I missed you. I was not missing you at all because I've seen you every day. Wow, see, I told you.
ಎಸ್ ಮ್ಯಾಮ್. Yeah, your big boss is not allowing you to miss you, really. Okay. Coming to Mark, ಅಂದರೆ ನಾನು ಟ್ರೇಲರ್ ನೋಡಿದಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ವಾಟ್ ಕ್ವೆಶನ್ ಟು ಆಸ್ಕ್ ಅಂದಾಗ ಅರೌಂಡ್ ಮಾರ್ಕು ಈ ಫಿಲಮು ಯು ವೇರ್ ಆನ್ ದ ಮಾರ್ಕ್. ಮೈಕ್ ಕ್ಲೋಸರ್. You were on the mark. This film had you on the mark. There is a trademark. I want you to just analyze, if I ask you like you were on the mark, how did you go about with mark ಅಂತ ಕೇಳಿದಾಗ ನೀವೇನಂತೀರಾ? ತುಂಬ ಮಾರ್ಕ್ಗಳಿದೆ ಇದರೊಳಗೆ. ಆ ದಿಟ್ಟಿನಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದು ಯು ವೇರ್ ಆನ್ ದ ಮಾರ್ಕ್. ಮಾರ್ಕ್ ಓಕೆ, ಹೇಗೆ ಅದು ಅಂತ. ಹೇಗೆ? How did it happen? How did this happen? This ಒಂಥರ ಮಿರಾಕಲ್ ಅನ್ಸುತ್ತಲ್ವಾ this mark? I'm good with magic. I'm a good magician, Sharda, trust me. Okay. Yeah. Audience see a mark of fire in Mark. So how ಅಂದ್ರೆ ಸ್ಟೋರಿ ವೈಸೋ ದ ಕ್ಯಾರೆಕ್ಟರ್ ವೈಸೋ ನೀವು ಹೇಗೆ ಅದನ್ನ how did you make it a mark of fire in yourself? Fire is in my name, Sharda. Film is only depicting it. Was there a fire in you that you have to I always am on fire, Sharda. A trademark style you wanted to learn and unlearn with Mark. Whatever I learned, I'm just presenting it now. Whatever I will learn, I will execute it in my next film. What is the benchmark you wanted to set with Mark? Well, a smile on my producer's face and a pocket full of money and a lot of love from my audiences. Okay, one final mark is, what is the star mark? Star mark andre ಒಂದು creative twist ಅಂತ ಹೇಳುತ್ತೆ. So what is the star mark did you do for your own evolution of cinema journey ಇವತ್ತವರೆಗೂ? ಅಂದರೆ ನಾವು ನೋಡಿದ್ದೀವಿ ಒನ್ ಟೈಮಲ್ಲಿ ಇದೇ ಥರ ನಡೀತಾ ಇತ್ತು, ಎಲ್ಲರೂ 5 ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು. ಬಟ್ ಸಡನ್ಲಿ ಯು there was a lot of experimental films you were doing and that took time antana. So vapasu you wanted to bring your style into cinema and you wanted to make that star mark in your own cinema journey antana. Not like that. I will not agree with that. I think every ಇವಾಗ ಮನೆಯಲ್ಲಿ ಒಂದೊಂದು ಅಡುಗೆಗೆ ಒಂದೊಂದು ಟೈಮ್ ಕೊಡಲೇಬೇಕಾಗುತ್ತೆ. ನಾವು ರೈಸ್ ಮಾಡೋ ಟೈಮಲ್ಲಿ ಬಿರಿಯಾನಿ ಮಾಡೋಕ್ಕಾಗಲ್ಲ, ಬಿರಿಯಾನಿ ಮಾಡೋಕ್ಕೆ ಮಾಡೋಷ್ಟು ಟೈಮ್ ರೈಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗುತ್ತೆ. Every script has its own time. Every plot has its own time. If, for example, ನಾವು ಹೋಗ್ಬಿಟ್ಟು ಒಂದು ಯಾವುದೋ ಒಂದು 18 ಫ್ಲೋರ್ಡ್ ಬಿಲ್ಡಿಂಗ್ನ ನಾವು 3 ಫ್ಲೋರ್ಡ್ ಬಿಲ್ಡಿಂಗ್ ಟೈಮಲ್ಲಿ ಕಟ್ತೀವಿ ಅಂದ್ರೆ ಆಗಲ್ಲ. ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ಸ್ ಜಸ್ಟ್ ಅ ಪ್ಲಾನಿಂಗ್. ದಿಸ್ ಇಸ್ ಅ ಹ್ಯೂಜ್ ಫಿಲ್ಮ್ ಆ್ಯಂಡ್ ಇಟ್ ಸೀಮ್ ಟು ಮೀ ದಟ್ ಐ ಕುಡ್ ಡೂ ಇಟ್ ಆ್ಯಂಡ್ ವಿ ಡಿಡ್ ಇಟ್. ದಟ್ಸ್ ಆಲ್. Before I have 2 more questions to ask you, hope this sets a landmark to you and the film as well. ಒಂದು ನನಗೆ ಈ ಎಷ್ಟೊಂದು ಜನ ಡೈರೆಕ್ಟರ್ಸ್ ಬಂದರು ಇವತ್ತು ಟು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ. ನನಗೊಂದು ಬೇಜಾರಾಗಿದ್ದು ಅಂದರೆ ಪೀಪಲ್ ಹೂ ನೋ ಯು, ದೀಸ್ ಡೈರೆಕ್ಟರ್ಸ್ ನೋ ಯು ಸೋ ವೆಲ್, ದೇ ಕುಡಂಟ್ ಗಿವ್ ಯು ದಟ್ ಸೇಮ್ ಟೈಮ್ ಆ್ಯಂಡ್ ದಿಸ್ ಒನ್ ವಾಟ್ ಕಾರ್ತಿಕೇಯ ಗೇವ್ ಯು ಇನ್ 2 ಫಿಲಮ್ಸು. ಸೆಕೆಂಡ್ ಫಿಲಮಲ್ಲಿ he knows you better than the director, Kannada directors who have been seeing you every day. They said, what a sweet way to ask a controversial question, but that's okay. No, but I'm just asking you. That's the sweetest way to ask a controversial question. This is for the directors, Kannada directors. ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ, ನಾವು ದಿನ ನೋಡ್ತೀವಿ, ದಿನ ಅವರು ಅಡುಗೆ ಮಾಡಿಕೊಡ್ತಾರೆ, ಅದು ಮಾಡ್ತಾರೆ ಅಂತ. They couldn't give you a story that could go what Karthikeya. How do you know? Andre time, andre ಆ ಟೈಮ್ ಲಿಮಿಟ್ ಅದು. No, my point is not that. How do you know they have not given? Maybe I have not given them time. So what is that Karthikeya? You could give time to Karthikeya and not to the other Kannada directors here, sir? Because they were so close to me that ನಾವು ಬೇರೆನೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರು ಬಂದು ಸ್ಟ್ರೈಟ್ ಕತೆ ಹೇಳಿದ್ರು. ನಾವು ಸಿಕ್ಕಿದಾಗೆಲ್ಲ ಪ್ರೇಮು, ನಾವು ಸುನಿ ಇವರೆಲ್ಲ ಸಿಕ್ಕಿದಾಗ ಶಾರದಾ ಏನು ಕೇಳಿದ್ರು ಇದರಲ್ಲೇ ಟೈಮ್ ಹೋಗ್ಬಿಡ್ತಾ ಇತ್ತು. ಇವ್ರು ಶಾರದಾ ಯಾರು ಅಂತ ಗೊತ್ತಿದ್ದಾರೆ ಸ್ಟ್ರೈಟ್ ಕತೆ ಹೇಳ್ಬಿಟ್ರು. ಸೊ ಅಲ್ಲಿ ಸ್ಟ್ರೈಟ್ ಸಿನಿಮಾ ಹೊರಟೋಗ್ಬಿಡಿ ಶಾರದಾ. No, sir, we want our directors also to have... No, see, you should understand one thing. Listen to me. With your questions, there should be a lot of love, respect towards our people and not kind of humiliation because they are my people. ಅವ್ರು ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ ಅಂದರೆ ನನ್ನ ತಾಯಿ ಹೆತ್ತಿಲ್ದಲೇ ಇರ್ಬೋದು, ನನ್ನ ತಮ್ಮಂದ್ರವರು. ನಾನು ಯಾವತ್ತೂ ಬಿಟ್ಕೊಡಲ್ಲ ಅವ್ರನ್ನ. ಕೇಳಿ ನಿಮ್ಮ ಪ್ರಶ್ನೆ ಮುಗೀತು, ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ.
ಏನಂತಂದರೆ ಅವ್ರು ಹೇಳೋ ಕತೆಗಳಲ್ಲಿ ಕರ್ನಾಟಕದ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರಮ್ಮ ಅವರು. ಇವರು ತಮಿಳ್ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು. ಅದಕ್ಕೆ ನನಗೆ ಸಿಕ್ತು ಡೇಟು. ಅವರು ನನ್ನ ಕಲಾವಿದರು, ನನ್ನ ಪ್ರೇಮು ಧ್ರುವಂಗ್ ಮಾಡ್ತಾ ಇದ್ದಾರೆ, AP ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಮಾಡ್ಬೇಕಾದ್ರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು. ಸರ್ ನನ್ನ ಹ್ಯೂಮಿಲೇಷನ್ ಅಲ್ಲ ಸರ್, ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಅವ್ರಿಗೊಂಥರ ಖುಷಿ ಅವ್ರು ಅನ್ಕೋಬೇಕು, ನಾವ್ ಯಾಕೆ ಅವ್ರ ತರ ನಾವ್ ಯಾಕೆ ಕತೆ ಕೊಡ್ತಾ ಇಲ್ಲ, ಯಾಕೆ ಆ ಟೈಮ್ನ ಕೊಡ್ತಾ ಇದ್ದಾರೆ. AP ಬರ್ದಿದ್ದಾರೆ, ಪ್ರೇಮ್ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ನನಗೆ ಇವಾಗ ಏನಾಗೋಗಿತ್ತು, ಸ್ಲೋ ಆಗಿ ಮಾಡ್ಕೊಂಬರ್ತೀನಿ, ಸ್ಪೀಡಾಗಿ ಮಾಡೋದ್ರಿಂದ ಎಲ್ಲರೊಟ್ಟಿಗೆ ಮಾಡ್ತೀನಿ ನಾನು. ಆ್ಯಂಡ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರದು ಒಂದೊಂದು ಫಿಲ್ಮ್ ರಿಲೀಸ್ಗಳಿದೆ, ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದರೆ ಏನೋ ಬರಿತಾ ಇದ್ದಾರೆ ಅಂತ ತಾನೇ ಅರ್ಥ. ಬಟ್ ಪ್ರೇಮ್ ಒಂದು ಹಿಂಟ್ ಕೊಟ್ರಲ್ಲ, ನೆಕ್ಸ್ಟ್ ಡಿಸೆಂಬರ್ 25 ಅವ್ರು ನಿಮ್ಮ ಜೊತೆ ಬರ್ತಾರೆ ಅಂತ ಖುಷಿ ವಿಚಾರ. ಇನ್ನೊಂದು ಡಿಸೆಂಬರ್ ಮಾನ್ಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನ್ಸುತ್ತೆ. ಡಿಸೆಂಬರ್ ಶುಡ್ ನಾಟ್ ಬಿ ದ ಓನ್ಲಿ ಮಂತ್ ಫಾರ್ ಕನ್ನಡ ಸಿನಿಮಾ. It should be every month of the year because no, it is not possible like that because every month ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗಕ್ಕಾಗಲ್ಲ. ಯಾಕಂದರೆ ಎವ್ರಿ ಮಂತಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ. ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ. ಹಾಗಂತ ಜನವರಿ, ಫೆಬ್ರವರಿ, ಮಾರ್ಚಲ್ಲೆಲ್ಲ 4-5 ಸಿನಿಮಾ ದೊಡ್ಡ ಬರ್ತದ್ರೆ ಬಿಸ್ನೆಸ್ ಆಗೋದಿಲ್ಲ. ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾರಿಗೂ ಬೇಜಾರಾಗ್ತಾ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೆ ಅಷ್ಟು ಹಾಲಿಡೇಸ್ ಇದೆ, ಅಷ್ಟು ಜನರಿಗೆ ರಜೆಗಳಿದ್ದಾವೆ, ದುಡ್ಡಿರುತ್ತೆ, ಬರ್ತಾರೆ. ಆ್ಯಂಡ್ ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಬಿಸ್ನೆಸ್ಗಳಾಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್ನು. ಈಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ, ದೀಪಾವಳಿ ಆ ಟೈಮಲ್ಲಿ ಒಂದಿದೆ, ಅವಾಗಲೂ ಸುಮಾರು ಸಿನಿಮಾಗಳು ಬರ್ತವೆ. ದೇರ್ ಇಸ್ ಅ ಪೀರಿಯಡ್ ಆ್ಯಕ್ಚುಲಿ, ಬಿಸ್ನೆಸ್ ಪೀರಿಯಡ್. ಓಕೆ ಸರ್, ಒನ್ ಮೂರ್ ಲಾಸ್ಟ್ ಕ್ವೆಶನ್. ಸೆಲೆಬ್ರೇಷನ್ಸ್ ಅಂತ ಒಂದು ಕಡೆ ಓಕೆ, ಮೂರು ಸಿನಿಮಾ ಬರೋದು. ನನಗೇನು ಖುಷಿ ಆಗ್ತಾ ಇರೋದು ಅಂದರೆ ನಿಮ್ಮ ಕೈಲಿ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು. ಅವ್ರಿಗೆ ನಾನು ಯಾರು ಪ್ರಶ್ನೆ ಕೇಳ್ತಾ ಇಲ್ಲ. ಸರ್ ಇರಿ ಒಂದು ನಿಮಿಷ. ಸರ್ ಡಿಸೆಂಬರ್ ಅದೇ ಸೆಲೆಬ್ರೇಷನ್ಸ್ ಅಂತ ಒಂದಿರುತ್ತೆ, ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ರೇಸ್, ಒಂದು ಸ್ಪೋರ್ಟ್ಸ್ ಥರ ಒಂದು ಇದು. ದೆರ್ ಈಸ್ ಆಲ್ಸೋ ಅ ಕಾಂಪಿಟೇಷನ್. ಇಂಡಿವಿಜುವಲಿ ದೇರ್ ಶುಡ್ ಬಿ ಅ ಕಾಂಪಿಟೇಷನ್ ಇನ್ ಯು, ಹೌ ಯು ಕ್ಯಾನ್ ಕಾಂಪೀಟ್ ವಿತ್ ಯುವರ್ ಓನ್ ಸಿನಿಮಾ, with the Kannada cinema only. So you consider as a competition or just say okay ellaru barli, okay that's fine, but competition anta idde iruttalla manasali, a fire, the competition of fire to make a mark. Competition yaar mele? Nam Kannada cinema melene, as a cinema individually as a cinema, not as a Kannada cinema. ನೀವು ಈ ಪ್ರಶ್ನೆ ಒಂದು 4 ದಿನದಿಂದ ಇನ್ನೊಂದು ಯಾವುದೋ ಪ್ರೆಸ್ ಮೀಟಲ್ಲಿ ಇನ್ನೊಂದು ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ? ಇಲ್ಲಪ್ಪ, ನಾನು ಕೇಳಿದ್ರಿ, ನಿಮ್ಮದೇ ಧ್ವನಿ. ಅರ್ಜುನ್ ಜನ್ಯ ಅಂತ ಒಬ್ರು ನಿರ್ದೇಶಕರು ಕೂತಿದ್ರು, ರೆಡ್ಡಿ ಅಂತ ಒಬ್ರು ಇದ್ರು, ನಿಮ್ದೇ ಧ್ವನಿ ಬಂತು, ಹಿಂಗೆ ಕೇಳಿದ್ರು, ಅವರಿಂದಾನು ಉತ್ತರ ಸಿಕ್ತು. ನಮ್ದೆಲ್ಲಾರು ಒಂದೇ ಹಾಗೆ ಅಂತ, ಬಟ್ ನಾನು ಅಂತೂ ಓಕೆ, ಬಟ್ ನಿಮಗೆ ತೃಪ್ತಿ ಸಿಕ್ಕಿರೋ ಆನ್ಸರ್ ಸಿಕ್ಲಿಲ್ಲ. ನಿಮಗೆ ಸಿಕ್ಕಿರೋ, ನಿಮಗೆ ಬೇಕಾಗಿರೋ ಹೆಡ್ಲೈನ್ ಸಿಕ್ಲಿಲ್ಲ. ಅಲ್ಲ ಸರ್, ನೀವು ಫ್ರೆಂಡ್ ಅಂತ ನೀವು ಅವ್ರನ್ನ ಮುಂದೆ ಬಿಟ್ಬಿಡ್ತೀರಾ ಸರ್ ರೇಸಲ್ಲಿ? ಇಲ್ಲ, ನೀವು ಓಡ್ತೀರಲ್ಲ. ಸೊ ವಿ ವಾಂಟ್ ಯು ನೋ ಹೂ ಶುಡ್, ಇಟ್ಸ್ ನಾಟ್ ಅಬೌಟ್ ನಿಮ್ಮ ಆಸೆನೇ ನನ್ನ ಆಸೆ. ಶಾರದಾ, ಏನು ಮಾಡ್ಬೇಕು ಹೇಳಿ ಅವ್ರನ್ನ? ನೀವು ಹೇಳಿದ್ದೆ ಮಾಡೋಣ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾಡೋಣ, ಹೇಳಿ. ಸರ್ ಐ ಫೀಲ್ ಅ ಕಾಂಪಿಟೇಷನ್ ಇಸ್ ಗುಡ್, ಅ ಗುಡ್ ಸೂಪರ್, ಯು ಆರ್ ಡನ್. ಚಲೋ ಸುದೀಪ್ ಸರ್, ಇಲ್ಲಿ ನಾನು ನಿಮ್ಮ ಬರ್ತ್ಡೇ ದಿನಾನೂ ಕೂಡ ಕೇಳಿದ್ದೆ, ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮನೇಲಿ ಒಂದು ಎಕ್ಸ್ಟ್ರಾ ರಬ್ಬರ್ ಬಿದ್ದಿತ್ತು, ಹಾಕೊಂಬಂದಿದ್ದೀನಿ ಸರ್. ಬೇರೆ ಏನಿಲ್ಲ. ಈಗ ಸಿಕ್ಕಾಪಟ್ಟೆ ಉದ್ದ ಬೆಳಿದೆ, ನೋಡ್ಬೇಕು ನೆಕ್ಸ್ಟ್ ಏನು ಅಂದ್ಬಿಟ್ಟು ಅಂತ. ಸರ್ ಇಲ್ಲಿ ಸರ್ ಫಸ್ಟ್ಲಿ ಟ್ರೈಲರ್ ಕಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್. ಟ್ರೈಲರ್ ನೋಡಿದ್ರಾ? ಎಸ್ ಸರ್, ನಾನು ನೋಡಿದೆ. ಎಲ್ಲಿ? ಸರ್ ಇಲ್ಲೇ ಸರ್. ಅರೆ, ಶಾರದಾ ನೋಡಲೇ ಇಲ್ಲ. ಅವ್ರು ಅದನ್ನ ಬಿಟ್ಟು ಎಲ್ಲ ಕೇಳಿದ್ರು. ಅದೇ. ಸೊ ಸರ್ ನನ್ನ ಟೈಮ್ ಸರಿಗೆ ನಾನು ಕೇಳ್ತಾ ಇದ್ದೀನಿ ಸರ್. ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಸರ್ ಟ್ರೈಲರಲ್ಲಿ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ, ಮತ್ತು ಪೊಲಿಟಿಕಲ್ ಡ್ರಾಮಾ, ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರಬೇಕು ಆ್ಯಕ್ಚುಲಿ ಇದನ್ನ ಅಂತ? No, you just now told me, sir, trailer is very inviting, that's all. It's a very inviting film. And of course, ನಾನು ನಿಮಗೆ ಹೇಳಿದಾಗೆ there are layers. Obviously, ಇವಾಗ ಸಿಂಗಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮೇಲಿಲ್ಲ ಸಿನಿಮಾ, ತುಂಬ ಲೇಯರ್ಸ್ ಇದ್ದಾವೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್, ಲೈಕ್ ಮ್ಯಾಕ್ಸ್, ಬೈ ದಿ ಎಂಡ್ ಆಫ್ ಇಟ್ ಯುಲ್ ನೋ ವೈ ದ ಫಿಲ್ಮ್ ವಾಸ್ ಮೇಡ್. ಅದರಲ್ಲಿ ಒಂದು 100% ಇದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನರ್, ಐ ಕ್ಯಾನ್ ಸೇ.
ನಾನು ಹೇಳಿದಾಗೆ ನಿಮಗೆ ಆ ಸಿನಿಮಾಕ್ಕಿಂತ ಒಂದು 4 ಬೌಂಡ್ ಜಾಸ್ತಿ ಅಂತ ಹೇಳ್ಬೋದು ಸರ್. ಸರ್ ಇನ್ನು ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೋ ಮಾಡ್ತಾ ಇರೋದು ಆ್ಯಕ್ಚುಲಿ ಅವ್ರು ಇರ್ಬೋದು, ಅರ್ಚನಾ ಕೊಟ್ಟಿಗೆ ಅವರು, ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಅಂದರೆ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ ಪಾತ್ರ? ಫ್ಯಾಂಟಾಸ್ಟಿಕ್. ಐ ಥಿಂಕ್ ನಮ್ಮ ಟೀಮಲ್ಲಿ ಎಲ್ಲರೂ ದೇವರ್ ಓನ್ಲಿ ಜೆಮ್ಸ್ ಅಂಡ್ ಕೊಹಿನೂರ್ಸ್ ಅಂಡ್ ಡೈಮಂಡ್ಸ್, nobody else. I think everybody were fabulous, everybody did great job, everybody were clean hearted. ಇಲ್ಲಿ ಮಾಡಿದ್ದಕ್ಕೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾರ ಏನಿಲ್ಲ, ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್. ಆ್ಯಕ್ಚುಲಿ ಬಿಟ್ಟರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಐ ಥಿಂಕ್ ದೇ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ವಾಟ್ ಯು ಸೇ ಒನ್ ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನು ಒಬ್ಬನಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅದು. I think every technician, every actor, I think they are wonderful on my set. Wonderful. ಸರ್ ಲಾಸ್ಟ್ ಕ್ವಶನ್ ಸರ್, ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ, ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು. ಸೊ ತುಂಬ ಆ್ಯಕ್ಚುಲಿ ನೀವು ಕಂಪ್ಲೀಟಾಗಿ ತೊಡಗಿಸ್ಕೊಂಡಿದ್ರಿ, ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ನನ್ನನ್ನು ಕಂಪ್ಲೀಟಾಗಿ ಆಗ್ತಾ ಇಲ್ಲ ಅಂತ ಅನಿಸುತ್ತಾ ಈ ಒಂದು ಜರ್ನಿಯಲ್ಲಿ? ಅನಿಸಿದೆ ಸರ್. ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ, ಕೆಲಸ ಮಾಡ್ಬೇಕಾದ್ರೆ ಅನಿಸೇ ಇಲ್ಲ, ಕಷ್ಟ ಬಂದಾಗಲೂ ಅನಿಸಿಲ್ಲ, ದುಡ್ಡಿಲ್ಲ ಅಂದಾಗಲೂ ಅನಿಸಿಲ್ಲ, ಊಟ ಇಲ್ಲ ಅಂದಾಗಲೂ ಅನಿಸಿಲ್ಲ, ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ. ಬಟ್ ಅವ್ರು ಯಾವಾಗ ಪ್ರಶ್ನೆ ಕೇಳಿದಾಗಲೂ ಕಂಪ್ಲೀಟಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಫೀಲ್ ಬರುತ್ತೆ. ಅಜನಿ ಸರ್ ಇಲ್ಲಿ ಸರ್, ನೀವು ವಿಕ್ರಾಂತ್ ರೋಣದಿಂದ ಜೊತೆಯಾಗಿದ್ದೀರಾ, ಅಂದರೆ ಅವರ ಮ್ಯೂಸಿಕ್ಕಿಗೆ ಅವರು ಯಾವ ಥರ ಟೇಸ್ಟ್ ಇಷ್ಟಪಡ್ತಾರೆ ಆ ಥರ ನೀವು ಮ್ಯೂಸಿಕ್ ರೆಡಿ ಮಾಡ್ತಾ ಇದ್ದೀರಾ. ಸೊ ವಿಕ್ರಾಂತ್ ರೋಣ ಆಯಿತು, ಮ್ಯಾಕ್ಸ್ ಆಯಿತು, ಈಗ ಮಾರ್ಕು. ಸೊ ಯಾವತ್ತಾದರೂ ಇಂಟರ್ಫಿಯರ್ ಆಗಿದ್ದಿದೆಯಾ ಸುದೀಪ್ ಸರ್ ಮ್ಯೂಸಿಕ್ ವಿಚಾರವಾಗಿ, ಅಥವಾ ಈ ಥರನೇ ಬೇಕು, ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರದ್ದು ಏನಾದರೂ ಹೇಳಿದ್ದಿದೆಯಾ? ಇಲ್ಲ, ಯಾವತ್ತೂ ಸುದೀಪ್ ಸರ್ ಇಂಟರ್ಫಿಯರ್ ಮಾಡಿಲ್ಲ. ನಾವು ಅಂದರೆ ಅಪ್ರೂವಲಿಗೆ ನಾವು ಹೋಗ್ತೀವಿ. ಸೊ ಅಪ್ರೂವ್ ಮಾಡೋದು ಸುದೀಪ್ ಸರೇನೆ. ಆಮೇಲೆ ಅವರಿಗೆ ಅವ್ರ ಟೇಸ್ಟಿಗೆ ಅಂತಲ್ಲ, ನಾವು ಒಳ್ಳೆ ಮ್ಯೂಸಿಕ್ ಮಾಡಿದಾಗ ಸುದೀಪ್ ಸರ್ ಯಾವಾಗಲೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೊಸ್ದಾಗಿ ಮಾಡಿದಾಗ ಈವನ್ ನಿನ್ನೆ ಟ್ರೈಲರ್ ನೋಡಿಬಿಟ್ಟು ಸುದೀಪ್ ಸರ್ ವಾಸ್ ಹ್ಯಾಪಿ, ಚೆನ್ನಾಗಿದೆ, ಇದನ್ನು ಥೀಮ್ ಮಾಡ್ಬೋದು ನೋಡಿ ಅಂತ ಹಿ ಗಿವ್ಸ್ ಸಜೆಷನ್ಸ್. ಸೊ ಆ ಥರ ವೆನ್ಎವರ್ ಒಂದು ಒಳ್ಳೆ ಥೀಮ್, ಒಳ್ಳೆ ಮ್ಯೂಸಿಕ್ ಅಥವಾ ಇಂಟ್ರೆಸ್ಟಿಂಗ್ ಹೊಸತನ ಬಂದಾಗ ಅದನ್ನು ಪಾಯಿಂಟ್ ಔಟ್ ಮಾಡಿ ಇದು ಇಟ್ಕೊಂಡು ಏನಾರು ಮಾಡೋಕ್ಕಾಗತ್ತಾ ನೋಡಿ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.